ಖಾಲಿ ಇರುವ ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡೋದು, ವಯೋಮಿತಿ ಸಡಿಲಿಕೆ ಮಾಡೋದು ಸೇರಿದಂತೆ ಇತ್ಯಾದಿ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ವಿವಿಧ ಸಂಘಟನೆಗಳು ಧಾರವಾಡವನ್ನೇ ಕೇಂದ್ರ ಸ್ಥಾನವನ್ನಾಗಿ ಮಾಡಿಕೊಂಡು ಹೋರಾಟಕ್ಕೆ ಮುಂದಾಗುತ್ತಲೇ ಇವೆ. ಆದರೆ ಈ ಹೋರಾಟಕ್ಕೆ ಒಂದಲ್ಲ ಎರಡಲ್ಲ ಮೂರು ಬಾರಿಯಾದರೂ ಪೊಲೀಸರಿಂದ ಅನುಮತಿ ಸಿಕ್ಕಿಲ್ಲ. ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿಯಲ್ಲಿ ಸಾಂಪ್ರದಾಯಿಕ ವಿದ್ಯುತ್ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಲು ಮನೆಗಳ ಮೇಲ್ಛಾವಣಿಯಲ್ಲಿ ಸೌರ ವ್ಯವಸ್ಥೆಯನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದ್ದು, ಸೌರ ಫಲಕವನ್ನು ಸ್ಥಾಪಿಸಲು ಮನೆ ಮಾಲೀಕರಿಗೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯದ ಜೊತೆಗೆ ಸಹಾಯಧನವನ್ನು ನೀಡಲಾಗುತ್ತದೆ. ಸೌರ ಫಲಕಗಳನ್ನು ಸ್ಥಾಪಿಸಲು 30,000ದಿಂದ 78,000ವರೆಗೆ ಸಹಾಯಧನ ನೀಡಲಾಗುತ್ತದೆ. ಹಿಂದೆ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ. ಬದಲಿಗೆ ಪೊಲೀಸರಿಂದಲೇ ಹೋರಾಟಗಾರರು ಬಂಧನಕ್ಕೊಳಗಾಗಿದ್ದಾರೆ. ಇದನ್ನೆಲ್ಲ ಗಮನಿಸಿದ್ರೆ ಸರ್ಕಾರ ಉದ್ಯೋಗಾಕಾಂಕ್ಷಿಗಳ ಹೋರಾಟವನ್ನ ಹತ್ತಿಕ್ತಾ ಇದೆ ಎಂಬುದು ಗೊತ್ತಾಗ್ತಾ ಇದೆ. ಕಳೆದ ಸೆಪ್ಟೆಂಬರ್ 8ರಂದು ಧಾರವಾಡದಲ್ಲಿ ನಡೆದ ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆ ಇಡೀ ರಾಜ್ಯದ ಗಮನ ಸೆಳೆದಿತ್ತು. ಅದಾದ ಬಳಿಕ ಇಡೀ ಧಾರವಾಡವನ್ನೇ ಕೇಂದ್ರವನ್ನಾಗಿಸಿಕೊಂಡು ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಅಸೋಸಿಯೇಷನ್, ಎಐಡಿವೈಒ, ಎಸ್ಎಫ್ಐ ಸೇರಿದಂತೆ ಇತ್ಯಾದಿ ಸಂಘಟನೆಗಳು ಮತ್ತೆ ಉದ್ಯೋಗಾಕಾಂಕ್ಷಿಗಳ ಟೀಮ್ ಕಟ್ಟಿಕೊಂಡು ಹೋರಾಟಕ್ಕೆ ಮುಂದಾಗಿದ್ವು. ಆದರೆ ವಿವಿಧ ಕಾರಣಗಳ ನೆಪವೊಡ್ಡಿ ಸರ್ಕಾರ ಈ ಹೋರಾಟವನ್ನ ಹತ್ತಿಕ್ತಾ ಇದೆ. ಸರ್ಕಾರ ಹೋರಾಟವನ್ನ ಹತ್ತಿಕ್ತಾ ಇದೆ ಎಂದು ಹೋರಾಟಗಾರರೇ ಆರೋಪಿಸ್ತಾ ಇದ್ದಾರೆ. ಡಿಸೆಂಬರ್ 10ರಂದು ಧಾರವಾಡದಲ್ಲಿ ಕೆಲ ವಿದ್ಯಾರ್ಥಿ ಸಂಘಟನೆಗಳು ಪ್ರತಿಭಟನೆಗೆ ಮುಂದಾಗಿದ್ವು. ಆದರೆ ಇದಕ್ಕೆ ಪೊಲೀಸರು ಅವಕಾಶ ನಿರಾಕರಿಸಿದ್ರು. ಹೀಗಿದ್ದರೂ ಪ್ರತಿಭಟನೆ ನಡೆಸಲು ಸಜ್ಜಾಗಿದ್ದ ಎಐಡಿವೈಒ, ಎಐಯುಟಿಯುಸಿ ಮುಖಂಡರನ್ನ ಪೊಲೀಸರು ಕಚೇರಿ ಮುಂಭಾಗವೇ ಬಂಧಿಸಿದ್ದಾರೆ. ಧಾರವಾಡದ ಸನ್ಮತಿ ನಗರದಲ್ಲಿರುವ ಈ ಸಂಘಟನೆಗಳ ಕಚೇರಿ ಎದುರು ಬೆಳ್ಳಂಬೆಳಿಗ್ಗೆಯೇ ಬಂದ ಪೊಲೀಸರು ಸಂಘಟನೆಯ ಮುಖಂಡರು ಕಚೇರಿ ಬಿಟ್ಟು ಹೊರಬರುತ್ತಿದ್ದಂತೆಯೇ ಬಂಧಿಸಿ ಕರೆದೊಯ್ದಿದ್ದಾರೆ. ಸಂಘಟನೆಯ ಕಚೇರಿಯಲ್ಲಿ ಇನ್ನೂ ಮುಖಂಡರಿದ್ದು ಅವರು ಹೊರಗಡೆ ಬಂದ್ರೆ ಸಾಕು, ಅವರನ್ನ ಬಂಧಿಸಿ ಕರೆದೊಯ್ಯಲು ಪೊಲೀಸರು ಕೆಳಗಡೆಯೇ ಕಾಯ್ತಾ ಇದ್ದಾರೆ. ದಮನ ಮಾಡುತ್ತಿರುವ ಸರ್ಕಾರಕ್ಕೆ ನ್ಯಾಯ ಬೇಕು.